ಡಿ ಬಾಸ್ ಎಂದರೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಟ ದರ್ಶನ್ ರವರು ಡಿ ಬಾಸ್ ಎಂದು ಕರೆಯುತ್ತಾರೆ. ನಟ ದರ್ಶನ್ ಅವರಿಗಿರುವ ಫ್ಯಾನ್ಸ್ ಯಾರಿಗೂ ಇಲ್ಲ. ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಆಚೆ ಬಂದ ನಂತರ ಅವರ ಫ್ಯಾನ್ಸ್ ಇನ್ನೂ ಜಾಸ್ತಿ ಆಗಿದ್ದಾರೆ ಹೊರತು ಕಡಿಮೆಯಂತೂ ಆಗಿಲ್ಲ. ಅವರಿಗಿರುವ ಫ್ಯಾನ್ಸನ್ನು ತಡೆಯಲು ಯಾವ ಪೊಲೀಸರು ಬಂದರೂ ಸಾಕಾಗುವುದಿಲ್ಲ. ಅವರು ಒಂದು ಗಳಿಗೆ ಹೊರಗಡೆ ಬಂದರೆ ಸಾಕು, ಅವರಿಗೆ ಕ್ರೇಜನ್ನು ತಡೆಯಲು ಪೊಲೀಸರು ಬೇಕು, ಎಲ್ಲರೂ ಬೇಕು. ಅವರಿಗೆ ಫ್ಯಾನ್ಸ್ಗಳು ಜಾಸ್ತಿ. ಅವರು ಫ್ರೀಯಾಗಿರುವ ಟೈಮಲ್ಲಿ ಮಾಡುವುದೇ ಫ್ಯಾನ್ಸ್ಗಳನ್ನು ಭೇಟಿ ಮಾಡುವುದು. ದರ್ಶನ್ ರವರು ಈಗಾಗಲೇ ಡೆವಿಲ್ ಮೂವಿಯನ್ನು ಶೂಟಿಂಗ್ ಮುಗಿಸಿದ್ದಾರೆ ಎಂದು ಎಲ್ಲರಿಗೂ ತಿಳಿದು ಬಂದಿದೆ. ಈಗ ಹೇಳುವುದೇನೆಂದರೆ ದರ್ಶನ್ ರವರು ಎಲ್ಲರಿಗೂ ತಿಳಿದಿರುವ ಹಾಗೆ ಡೆವಿಲ್ ಮೂವಿ ಶೂಟಿಂಗ್ ಮುಗಿಸಿದ ನಂತರ ಡೆವಿಲ್ ಮೂವಿ ಏನಾದರೂ ಥಿಯೇಟರ್ಗೆ ಬಂದರೆ ಥಿಯೇಟರೇ ಗಡಗಡ ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಈ ದರ್ಶನ್ ರವರು ಈ ಮೂವಿಯನ್ನು ತೆರೆ ಮೇರೆಗೆ ಬಂದ ನಂತರ ಏನಾಗುತ್ತದೆಯೋ ಏನೋ ಗೊತ್ತಿಲ್ಲ. ದರ್ಶನ್ ರವರ ಬಗ್ಗೆ ಹೇಳುವುದಾದರೆ ಈ ಪೋಸ್ಟರ್ ಒಂದು ವೈರಲ್ ಆಗುತ್ತಿದೆ. ನಟ ದರ್ಶನ್ ರವರು ಜನ ಜಾತ್ಯತೀತ ಪಕ್ಷ ಎಂದು ಅನ್ನುತ್ತಿದ್ದಾರೆ. ದರ್ಶನ್ ರವರು ಸಿಎಂ ಆಗುವುದು ಗ್ಯಾರಂಟಿನ ತಿಳಿದಿಲ್ಲ. ದರ್ಶನ್ ರವರು ಸಿಎಂ ಆಗೋದು ಗ್ಯಾರಂಟಿ ಎಂದು ನಟ ಉಪೇಂದ್ರ ರವರು ಹೇಳಿದ್ದಾರೆ. ಬುದ್ಧಿವಂತ ಉಪೇಂದ್ರ ರವರು ಹೇಳಿರುವ ಹಾಗೆ ನಟ ದರ್ಶನ್ ರವರು ಯಾವುದಕ್ಕೂ ಕಡಿಮೆ ಇಲ್ಲ. ಅವರು ಸಿಎಂ ಸೀಟ್ ಗಿಟ್ಟಿಸಿಕೊಳ್ಳುವುದಂತೂ ಗ್ಯಾರಂಟಿ. ನಟ ದರ್ಶನ್ ರವರು ಸಿಎಂ ಆದರೆ ಸಿಎಂ ಕತೆ ಏನು? ನಟ ದರ್ಶನ್ ರವರಿಗಿರುವ ಫ್ಯಾನ್ಸ್ನ ಮುಖ ನೋಡಿದರೆ ದರ್ಶನ್ ರವರಿಗೆ ಹಾಕುವ ಒಂದೊಂದು ಹೋಟೆಲ್ ಕೂಡ ಗ್ಯಾರಂಟಿ ಅವರು ಸಿಎಂ ಆಗುತ್ತಾರೆ ಎಂದು ನಟ ಉಪೇಂದ್ರ ರವರು ಹೇಳಿದ್ದಾರೆ. ನಟಿ ಶ್ರುತಿ ಅವರು ಕೂಡ ಹೇಳಿದ್ದಾರೆ, ನಮ್ಮ ದರ್ಶನ್ ರವರಿಗೆ ಏನು ಕಡಿಮೆ ಆಗಿದೆ, ನಮ್ಮ ಹೀರೋ ಒಂದು ಕೂಡ ಸಿಎಂ ಆದರೆ ಇನ್ನೂ ಚೆನ್ನಾಗಿರುತ್ತದೆ ಹಾಗೂ ಜನಗಳ ಉಪಕಾರವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಬುದ್ಧಿವಂತ ಉಪೇಂದ್ರ ರವರ ಬಗ್ಗೆ ಏನನಿಸುತ್ತದೆ ಹಾಗೂ ನಮ್ಮ ನಟ ದರ್ಶನ್ ರವರು ಸಿಎಂ ಆಗುತ್ತಾರೆ?